ಎಜುಕೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವಿತ್ MGK ಚಾನಲ್ಗೆ ಸ್ವಾಗತ. ಇಂದು ದಿನಾಂಕ ಸೆಪ್ಟೆಂಬರ್ 16, 2021 ಗುರುವಾರದಂದು ಆಯೋಜಿಸಿದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ 2021-22ನೇ ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಒಂದು ಪರೀಕ್ಷೆಯ ಕೀ ಆನ್ಸರ್ನ ಈಗ ನಾನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ನಾನು ಹಂಚ್ಕೊಳ್ತಿರುವಂಥ ಕೀ ಆನ್ಸರ್ ವರ್ಷನ್ ಕೋಡ್ ಪ್ರಶ್ನೆ ಪತ್ರಿಕೆ ಅದು A3 ಆಗಿದೆ. ಸೊ ಈಗ ನೇರವಾಗಿ ನಾನು ಟೈಮ್ ವೇಸ್ಟ್ ಮಾಡಿದೆ, ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಸೆಕ್ಷನ್ 1ರಲ್ಲಿ ಕನ್ನಡ ವಿಭಾಗ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆ ಈ ರೀತಿ ಇದೆ. 1ನೇ ಪ್ರಶ್ನೆ, ರಾಮನು ನೀರನ್ನು ಕುಡಿಯುವನು. ಇದರಲ್ಲಿ ಭವಿಷ್ಯತ್ ಕಾಲವಿದೆ, ಭವಿಷ್ಯತ್ ಕಾಲವಿದೆ, ಭೂತಕಾಲವಿದೆ, ವರ್ತಮಾನ ಕಾಲವಿದೆ. ಸರಿಯಾದ ಉತ್ತರ ಭವಿಷ್ಯತ್ ಕಾಲವಿದೆ. ಯಾಕೆಂದರೆ ಇಲ್ಲಿ ಕುಡಿಯುವನು ಇನ್ನೂ ಕುಡಿದಿಲ್ಲ, ಕುಡಿಯುವನು ಅಂತ ಇದೆ, ಅದು ಭವಿಷ್ಯತ್ ಕಾಲ. ಇನ್ನು 2ನೇ ಪ್ರಶ್ನೆ, ಪಂಚಮಿ ಹಬ್ಬ. ಇದರಲ್ಲಿರುವ ಅನುಸ್ವಾರ ಅಕ್ಷರ, ಅನುಸ್ವಾರ ಅಂದರೆ ಅಮ್ ಅಂದರೆ ಅಲ್ಲೇ ಸೊನ್ನೆ ಬರ್ತಾ ಇರುವಂಥ ಒಂದು ಅಕ್ಷರ, ಅದು ಬ ಚ ಪಂ ಮಿ ಅಂತ ಇದೆ. ಅಲ್ಲಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಇನ್ನು 3ನೇ ಪ್ರಶ್ನೆ, ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ, ನಾನು ಯಾರು? ಮುಂಗುಸಿ, ಮಂಗ, ಹಾವು, ಕಪ್ಪೆ. ಸರಿಯಾದ ಉತ್ತರ ಅದು ಕಪ್ಪೆ. 4, ಬಾಲಕರು ಪತ್ರಗಳನ್ನು ಹಂಚಿದರು. ಇದನ್ನು ಏಕವಚನದಲ್ಲಿ ಹೇಳಿದಾಗ ಪತ್ರಗಳು ಗಾಳಿಗೆ ಹರಿದಾಡಿದವು, ನೆಲದ ತುಂಬ ಪತ್ರಗಳು ಹರಡಿದವು, ಬಾಲಕ ಪತ್ರವನ್ನು ಹಂಚಿದನು. ಇದು ಸರಿಯಾದಂಥ ಉತ್ತರ ಆಗುತ್ತದೆ, ಆಪ್ಷನ್ ಸಿ. ಇನ್ನು ಮನೆ ಪ್ಲಸ್ ಉ ಇಸ್ ಈಕ್ವಲ್ ಟು ಇಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಎ ಮನೆಯಿಂದ, ಬಿ ಮನೆಯ, ಸಿ ಮನೆಯು, ಡಿ ಮನು. ಇದು ಸರಿಯಾದಂಥ ಉತ್ತರ ಮನೆಯು. ಯಾಕೆಂದರೆ ಇಲ್ಲಿ ನಾಮ ಪ್ರಕೃತಿ, ಇದು ಮನೆ ನಾಮ ಪ್ರಕೃತಿ, ಇದು ಹೂ ಪ್ರಥಮ ಹೂ ವಿಭಕ್ತಿ ಪ್ರತ್ಯಯ ಎರಡು ಸೇರಿದಾಗ ಮನೆಯು ಆಗುತ್ತದೆ. ಇನ್ನು 6ನೇ ಪ್ರಶ್ನೆ, ಕೆಲಸ, ಉದ್ಯೋಗ, ಕವನ, ಊಳಿಗ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ. ಸೊ ಕೆಲಸ ಅಂದರೂ ಒಂದೇ, ಉದ್ಯೋಗ ಅಂದರೂ ಒಂದೇ, ಊಳಿಗ ಅಂದರೂ ಇದು ಕೆಲಸ ಮಾಡೋದೇ. ಕವನ ಇದು ಏನಿದೆ ಇದು ಬೇರೆ, ಆದ್ದರಿಂದ ಕವನ ಆಪ್ಷನ್ ಎ ಸರಿಯಾದಂಥ ಉತ್ತರ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ, ವಂದಿಮಾಗಧರು ಅಂದರೆ ಏನು? ಇದು ಪಂಜರದ ಗಿಳಿ ಪಾಠದಲ್ಲಿ ಐತಿ. ವಂದಿಮಾಗಧಿಗರು ಅಂದರೆ, ಮಾಗಧರು ಅಂದರೆ ಹೊಗಳು ಭಟ್ಟರು. ಆಪ್ಷನ್ ಎ ಸರಿಯಾದಂಥ ಉತ್ತರ. 8ನೇ ಪ್ರಶ್ನೆ ಈ ರೀತಿ ಇದೆ. ರವೀಂದ್ರನಾಥ್ ಟ್ಯಾಗೂರ್ ಅವರ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದವರು? ಎ ಶಿವರಾಮ್ ಕಾರಂತ್, ಬಿ ವಿ ಕಾರಂತ್, ಸಿ ಕುವೆಂಪು, ಡಿ GS ಶಿವರುದ್ರಪ್ಪ. ಸರಿಯಾದಂಥ ಉತ್ತರ ಇಲ್ಲೇ ವಿ ಕಾರಂತ್ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 9ನೇ ಪ್ರಶ್ನೆ, ಅಕ್ಕ ಪದವನ್ನು ಬಿಡಿಸಿದಾಗ ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ ಆಗುತ್ತೆ. ಅದು ಸರಿಯಾಗಿರ್ತಕ್ಕಂಥದ್ದು ಸಿ, ಆಪ್ಷನ್ ಸಿ ಸರಿಯಾದಂಥ ಪ್ರಶ್ನೆ, ಸರಿಯಾದಂಥ ಆಪ್ಷನ್. ಇನ್ನು 10ನೇ ಪ್ರಶ್ನೆ, ಭಾರತ ದೇಶ ಸ್ವತಂತ್ರವಾದ ದಿನ ಇಲ್ಲಿ ಕನ್ನಡ ಅಕ್ಷರಗಳಲ್ಲಿದೆ. ಅದು ಆಗಸ್ಟ್ 15, 1947. ಅದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನಾನು ನೇರವಾಗಿ ಉತ್ತರವನ್ನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಎಲ್ಲಿ ಅಗತ್ಯ ಅಲ್ಲಿ ಮಾತ್ರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಧೀರ ಸೇನಾನಿ ಬೇವೂರವರು ಈ ಜಿಲ್ಲೆಗೆ ಸೇರಿದ್ದಾರೆ. ಯಾವ ಜಿಲ್ಲೆ? ಕೊಡಗು, ಕೋಲಾರ, ಬೀದರ್, ಬಾಗಲಕೋಟ್ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. 12ನೇ ಪ್ರಶ್ನೆ, KS ನಿಸಾರ್ ಅಹಮದ್ ರವರ ಕವನ ರಾಯರು ಬಂದರು ಭಾವನೆ ಮನೆಗೆ, ನಿತ್ಯೋತ್ಸವ, ಕರಡಿಯ ಕುಣಿತ, ಅನಿಕೇತನ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಿತ್ಯೋತ್ಸವ. 13ನೇ ಪ್ರಶ್ನೆ, ಕಾಂಚನ ಸುಂದರ ಹುಡುಗಿ. ಸುಂದರ ಎಂಬುದು ನಾಮಪದ, ಗುಣವಿಶೇಷಣ, ವಿಭಕ್ತಿ, ಪ್ರತ್ಯಯ. ಸೊ ಸುಂದರ ಅನ್ನೋದಿಲ್ಲೇ ಇದು ವಿಶೇಷಣ ಆಗಿದೆ, ಗುಣ ವಿಶೇಷಣ. ಅದರಿಂದ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿದೆ. 14ನೇ ಪ್ರಶ್ನೆ, ಪತ್ರದ ಮೇಲ್ಭಾಗದಲ್ಲಿ ಡ್ಯಾಶ್ ಇರಬೇಕು. ಏನಿರಬೇಕು ಪತ್ರದ ಮೇಲ್ಭಾಗದಲ್ಲಿ? ವಿವರ, ದಿನಾಂಕ, ಹೆಸರು, ವಿಳಾಸ, ಕ್ಷೇಮ, ತೀರ್ಥರೂಪ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಿನಾಂಕ, ಹೆಸರು, ವಿಳಾಸ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 15ನೇ ಪ್ರಶ್ನೆ, ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆ. ಯಾವುದಕ್ಕೆ ಉದಾಹರಣೆ? ಅನ್ವರ್ತಕನಾಮ, ಭಾವನಾಮ, ರೂಢನಾಮ, ಅಂಕಿತನಾಮ. ನಮಗೆಲ್ಲ ಗೊತ್ತಿದೆ, ಬಸವಣ್ಣನ ಅಂಕಿತನಾಮ ಅಂತ ಕೇಳ್ತಾ ಇದ್ವಿ, ಆದ್ದರಿಂದ ಇದು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನ ಕರೆಯುತ್ತೇವೆ? ಕರ್ನಾಟಕದ ಸಂಗೀತ ಪಿತಾಮಹ ಅಂತೇಳಿ ನಾವು ಪುರಂದರದಾಸರನ್ನ ಕರಿತಾ ಇದ್ದೀವಿ. ಇದು ಸರಿಯಾದಂಥ ಉತ್ತರ ಆಪ್ಷನ್ ಸಿ. 17ನೇ ಪ್ರಶ್ನೆ, ರಾಮನು ನದಿಯಲ್ಲಿ ಈಜಿದನು ಎಂಬುದು ಇದನ್ನು ಸೂಚಿಸುತ್ತದೆ. ಏನು? ಕ್ರಿಯೆ, ಪ್ರಕೃತಿ, ಕರ್ತೃ ಮತ್ತು ಕರ್ಮ. ಇದು ಕ್ರಿಯೆಯನ್ನು ಸೂಚಿಸುತ್ತದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. 18, ಅದ್ಭುತವಾದ ಚಿತ್ರ. ಇಲ್ಲಿರುವ ಲೇಖನ ಚಿಹ್ನೆ ಅಂದರೆ ಇಲ್ಲಿ ಇದೆ ನೋಡ್ರಿ, ಇಲ್ಲಿ ಏನು ರೌಂಡ್ ಆಗ್ತಿಲ್ಲ. ಈ ಲೇಖನ ಚಿಹ್ನೆ ಯಾವುದು ಅಂದರೆ ಇದು ಭಾವಸೂಚಕ. ಸೊ ನಾವು ಡೈರೆಕ್ಟಾಗೆ ಆಪ್ಷನ್ ಡಿ ಅನ್ನು ಹಾಕ್ಬೋದು. ಇನ್ನು 19ನೇ ಪ್ರಶ್ನೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ. ಅದು ಅಂಬಿಕಾತನಯ ದತ್ತ. ದ ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಕವಿ ಶಿಷ್ಯ ಯಾವುದು? ಪಂಜಮಂಗೇಶರಾಯರದು. ಇನ್ನು ಕೊನೆಯ ಪ್ರಶ್ನೆ, ಕನ್ನಡದಲ್ಲಿ ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ?
ಸೊ ಆದೇಶ ಸಂಧಿ ಕನ್ನಡ ಸಂಧಿ, ಲೋಪ ಸಂಧಿ ಕನ್ನಡ ಸಂಧಿ, ಆಗಮ ಸಂಧಿ ಕನ್ನಡ ಸಂಧಿ. ಅದರಿಂದ ಅಲ್ಲ ಯಾವುದು ಅಂತ ಕೇಳಿದ್ರೆ ಅದು ದೀರ್ಘ ಸಂಧಿ. ಅಂದರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಇದು ಕನ್ನಡ ವಿಷಯ. ಆದರೆ ಈಗ ಇಂಗ್ಲೀಷ್ಗೆ ನೇರವಾಗಿ ಹೋಗೋಣ. ಇಂಗ್ಲೀಷ್ನಲ್ಲಿ ಒಂದನೇ ಪ್ರಶ್ನೆ, ದ ಬ್ರೇವರಿ ಅವಾರ್ಡ್ ಆರ್ ಅನೌನ್ಸ್ಡ್ ಆನ್ 2 ಅಕ್ಟೋಬರ್, 1 ಮಾರ್ಚ್, 15 ಸೆಪ್ಟೆಂಬರ್, 14 ನವಂಬರ್. ಇದು ಲೆಸನ್ನಲ್ಲಿ ಬಂದಿದೆ 14 ನವಂಬರ್. ಸರಿಯಾದಂಥ ಉತ್ತರ ಆಪ್ಷನ್ ಡಿ. 22nd ಕ್ವಶನ್, Pythias and Damon kept their study, help, work, promise. That is nothing but option D, promise. 23rd question, the first name of Swami Vivekananda, Narendra, Amarnath, Ramakrishna, Ramana Maharshi. That's nothing but option A, Narendra. 24th question, it is not a textbook dash a notebook. The appropriate conjunction to be filled in the blank is. ಇಲ್ಲಿ ಕಂಜಕ್ಷನ್ ಅಂದರೆ ಎರಡು ವಾಕ್ಯಗಳನ್ನು ಜೋಡಣೆ ಮಾಡುವಂಥ ಒಂದು ಅದು ಕಂಜಕ್ಷನ್ಗೆ ನಾವು ಆ ವರ್ಡ್ಗೆ ಏನಂತೀವಿ, ಕಂಜಕ್ಷನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಅಲ್ಲಿ ಆ್ಯಂಡ್ ಬರ್ತೋ, ಆರ್ ಬರ್ತೋ, ಬಟ್ ಬರ್ತೋ, ಎಟ್ ಬರ್ತೋ ಅಂದರೆ ಅದು ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಬಟ್ ಎ ನೋಟ್ಬುಕ್. ಅದು ಸರಿಯಾದಂಥ ಉತ್ತರ ಬಟ್ ಬರುತ್ತೆ. ಇಲ್ಲೇ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಸೊ ದ ಫಸ್ಟ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ ನರೇಂದ್ರ, ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಬಟ್ ಎ ನೋಟ್ಬುಕ್. ಇಟ್ ಇಸ್ ಸರಿಯಾದ ಉತ್ತರ. ಆ್ಯಂಡ್ 25th ಕ್ವಶನ್ ಈಸ್, ತುಂಬಾ ಈಸ್ ಇನ್ ಕಾಶ್ಮೀರ್, ಕೊರಿಯಾ, ಕೇರಳ, ಕರ್ನಾಟಕ. ದ್ಯಾಟ್ಸ್ ಕೇರಳ, ಆಪ್ಷನ್ ಸಿ. ಆ್ಯಂಡ್ 26th, ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್. ದಿಸ್ ಈಸ್ an interrogative sentence, imperative sentence, exclamatory sentence, assertive sentence. So when you got this exclamation mark, then it should be exclamatory sentence. That's option C is the right answer. 27th, Nandini was mother of Kaushik, brother of Mohan, daughter of Kamadhenu, son of Vasishta. This is option C is the right answer. That's daughter of Kamadhenu. And 28th question, children always dash the truth. The correct form of verb to be filled in the blank is. Children always, children is itself plural, always is in present tense. So then speak, it will the verb form is that should be speak. Children always speak the truth, not speaks, because it's a third person. Okay, next, kitten, cat, foal, it is nothing but horse. Kitten ಮರಿ ಅಂದರೆ ಕಿಟನ್ ಇದು ಮರಿ, ಇದ್ರ ತಾಯಿ ಯಾರು, ಕ್ಯಾಟು. ಫೋಲು ಇದು ಯಾವುದರ ಮರಿ ಅಂದರೆ ಅದು ಕುದುರೆಯ ಮರಿ. ನೆಕ್ಸ್ಟ್ 13th ಕ್ವಶನ್ಸ್, ನಾಗರಾಜ್ ಈಸ್ ಎ ಕ್ಲೆವರ್ ಬಾಯ್. ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್. ದಟ್ಸ್ ಅಡ್ಜೆಕ್ಟಿವ್. ದಟ್ಸ್ ನಥಿಂಗ್ ಬಟ್ ಕ್ಲೆವರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 31st ಕ್ವಶನ್, ಶಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಕಾರ್. ಶಿ ಕಮ್ಸ್ ಟು ಸ್ಕೂಲ್ ಬೈ ಕಾರ್, ಓವರ್ ಕಾರ್, ವಿತ್ ಕಾರ್, ಟು ಕಾರ್. ಬೈ ಕಾರ್ is the right answer. That's option A is the right answer. 32nd question, let us dash tomorrow. Mute, meet, meet, met. Let's meet tomorrow. That's option B is the right answer, because met is in past form, meet is, it is a homophone. It is a meet ಅಂದ್ರೆ ಏನಿಲ್ಲ ಮಾಂಸ. ಮ್ಯೂಟ್ ಮೀನ್ಸ್ ಅದು ಸೌಂಡ್ ಮೀಟ್ ಮಾಡ್ತಿಲ್ಲ ಅದು. ಸೊ ನೆಕ್ಸ್ಟ್ 33rd ಕ್ವಶನ್, ದ ರೈಮಿಂಗ್ ವರ್ಡ್ ಫಾರ್ ಸಿ ಈಸ್ ಫ್ಲೀ, ಫ್ಲೈ, ಸಿ, ಡೆನ್. ಸೊ ಯೂಸ್ವಲ್ ಆಗಿ ನಾವು ಸಿ ಇದರ ರೈಮಿಂಗ್ ವರ್ಡ್ಸ್ ಅಂದರೆ ಏನು ಹೇಳ್ತೀವಿ, ಯೂಸ್ವಲ್ ಆಗಿ ಮಡ್, ಬಡ್, ಹೌದಾ, ಈ ಥರ ಹೇಳ್ತೀವಿ. ಆದ್ದರಿಂದ ಇಲ್ಲೇ ಸ್ವಲ್ಪ ಇದು ಕನ್ಫ್ಯೂಷನ್ ಆಗಿ ಕೊಟ್ಟಿದ್ದಾರೆ. ಇದು ರೈಮಿಂಗ್ ವರ್ಡ್ ಸಿನೂ ಬರುತ್ತೆ, ಫ್ಲೀನೂ ಬರುತ್ತೆ. ಸೊ ಅವರು ಏನಾದರೂ ಈಗ ಸಿ ಇವು ಎರಡು ಹೋಮೋ ಫೋನ್ಸ್ ಅಂತ ಅವ್ರು ಕನ್ಸಿಡರ್ ಮಾಡಿದರೆ ಫ್ಲೀ ಕರೆಕ್ಟ್ ಆನ್ಸರ್ ಆಗುತ್ತೆ. ಸ್ವಲ್ಪ ಇದು ಗೊಂದಲ ಇದೆ. ಇನ್ ಕೇಸ್ ಇದು ಗೊಂದಲದ ಕ್ವಶನ್ ಆಗಿದ್ದರೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಖಂಡಿತ ಬರುತ್ತೆ. ಸೊ ಇಲ್ಲಿ ಸಿನೂ ಕರೆಕ್ಟು, ಫ್ಲೀನೂ ಕರೆಕ್ಟು. ಸೊ ಆದ್ದರಿಂದ ಇದನ್ನು ಡಿಸೈಡ್, ಅದು ಬೋರ್ಡ್ನವ್ರು ಏನು ಡಿಸೈಡ್ ಮಾಡ್ತಾರೋ ಅದು ಫೈನಲ್ ಆಗಿರ್ತದೆ. ನೆಕ್ಸ್ಟ್ 34, ಚೂಸ್ ದ ಕರೆಕ್ಟ್ ಶಾರ್ಟ್ ಫಾರ್ಮ್. ಹೂ ಈಸ್, WHOS, ಈಸ್ ನಾಟ್, ಈಸ್ ಎಂಡ್, ಆ್ಯಂಡ್ ವಿ ಆರ್, ಆ್ಯಂಡ್ ವಿಚ್ ಇಸ್ ದ ರೈಟ್ ಆನ್ಸರ್ ಈಸ್, ದ್ಯಾಟ್ ಈಸ್ ನಥಿಂಗ್ ಬಟ್ ಈಸ್ ನಾಟ್, ದ್ಯಾಟ್ ಈಸ್ ಈಸಂಟ್ ಈಸ್ ದ ರೈಟ್ ಆನ್ಸರ್, ಬಿ ಆಪ್ಷನ್. 35th question, Ramana Maharshi dash was a doctor, was an engineer, loved animals and birds, lived in city. Ramana Maharshi loved animals and birds. Option C is the right answer. 36th question, feminine gender of men is woman. That's the option E is the right answer. Woman, female lady girl is not. That's belongs to women. 37th question,
dash is your class teacher. Who is your class teacher? We are asking questions. Who is your class teacher? Not why is your class teacher, what is your class teacher, when is your class teacher. So the correct form of the question tag word, WH word, that is who. Option C is the right answer. 30th question, the opposite of the word active is lazy, speedy, fast, quick. The correct answer is lazy. 39th question, actions speak louder than words. Choose the correct option. Option A, action is better speaker than word. Option B, word is better than action. Option C, actions can speak words. And option D, one should implement his actions rather than keep talking about them. So the option D is the right answer. And then last question of the English, this is dash adventurous story. So when it is the word is starting with an vowel, then we should use a and the. So that's why when it is following by a vowel, then it should be an. So we put in the blank, that's option A, an. This is an adventurous story. That's the right answer. Now let's start mathematics. ಈಗ ಮ್ಯಾಥಮೆಟಿಕ್ಸ್ ಗಣಿತವನ್ನು ನೋಡೋಣ. ಇಲ್ಲೇ ಕೋರ್ ವಿಷಯಗಳನ್ನು ಎರಡು ಭಾಷೆಗಳಲ್ಲಿ ಕೊಡಲಾಗಿರ್ತೈತೆ. ಲೆಫ್ಟ್ ಸೈಡು ಇಂಗ್ಲೀಷ್ ಇರುತ್ತೆ, ರೈಟ್ ಸೈಡು ಕನ್ನಡ ಇರುತ್ತೆ. ನಾನು 2 ವರ್ಷನ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಕ್ವಶನ್ ಇನ್ ಇಂಗ್ಲೀಷ್, ಐ ಆಮ್ ಗೋಯಿಂಗ್ ಟು tell you in English. That's the 41st question. Name of the shape is cylinder, cube, cone, cuboid. Which one is? That's a cone. ಇದನ್ನೇ ಕನ್ನಡದಲ್ಲಿ ನೋಡಲಾಗಿ, ಕನ್ನಡದಲ್ಲಿ ನೋಡಿದರೆ ಒಂದು ನಿಮಿಷ. ಸೊ ಕನ್ನಡದಲ್ಲಿ ನೋಡಿ, ಈ ಆಕೃತಿಯ ಹೆಸರು ಏನೆಂದರೆ ಸಿಲಿಂಡರ್, ಘನಾಕೃತಿ, ಶಂಕು, ಆಯತಘನ. ಇದು ಶಂಕು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ಇಂಗ್ಲೀಷ್ನಲ್ಲಿ ಫಸ್ಟ್ ನೋಡೋಣ, ಆಮೇಲೆ ಕನ್ನಡದಲ್ಲಿ ಬರೋಣ. ಸೊ 42nd ಕ್ವಶನ್, 3746 into 23, that's is equal to what? That's is equal to what? ಅಲ್ಲೇ ನಾವು 3746 ಅನ್ನು 23ರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಲ್ಲಿ ನಮಗೆ ಬರುವಂಥ ಉತ್ತರ 86,158 ಆಗಿರುತ್ತದೆ. ಇದನ್ನು ಪುನಃ ಕನ್ನಡದಲ್ಲಿ ಇದೇ ಸೇಮ್ ಇರುತ್ತೆ. 3746 ಗುಂಡ್ಲೆ 23, ಇಲ್ಲಿ ಉತ್ತರ ಎಷ್ಟು ಬರುತ್ತೆ ಅಂದರೆ 86,158. ಈಗ ನೆಕ್ಸ್ಟ್ ಕ್ವಶನ್, ಅದನ್ನು ನಾವು ಇಂಗ್ಲೀಷ್ನಲ್ಲಿ ನೋಡೋಣ. ರೈಟ್ 2/10 ಆ್ಯಸ್ ಡೆಸಿಮಲ್ ಫ್ರ್ಯಾಕ್ಷನ್. ದ ಆನ್ಸರ್ಸ್ ಆರ್ 20, 0.02, 0.2 and 2. The correct answer is 0.2 is the right answer. And in Kannada also 2 10 ಅಥವಾ 10ನೇ 2 ದಶಮಾಂಶ ಭಿನ್ನ ರಾಶಿಯಲ್ಲಿ ಬರೆಯಿರಿ. A 20, B 0.2, C 0.02, D 2. ಸೊ ಸರಿಯಾದಂಥ ಉತ್ತರ B 2, 0.2 ಸರಿಯಾದಂಥ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ, that's 44th question in maths. 12, 24, 36, 48 dash. What should be the number in the next series? That's 60, 50, 20, 30. That's nothing but 60, because it is a multiplication of 12. 12 1 is 12, 12 2 is 24, 12 3 is 36, 12 4 is 48 and 12 5 is 60. In the same way in Kannada also 12, 24, 36, 48. ಇದರ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅಂದರೆ ಇದು 60 ಬರುತ್ತೆ. ಆಪ್ಷನ್ ಎ 60. ನಾವು ಕನ್ನಡದಲ್ಲಿ ಅದೇ ಆಗಿರುತ್ತೆ, ಇಂಗ್ಲೀಷ್ನಲ್ಲಿ ಅದೇ ಇರುತ್ತೆ, ಲ್ಯಾಂಗ್ವೇಜ್ ಅಷ್ಟೇ ಚೇಂಜು. ನೆಕ್ಸ್ಟ್ 45th ಕ್ವಶನ್, ವಾಟ್ ಈಸ್ ದ ಕಾಸ್ಟ್ ಆಫ್ 6 books ಇಫ್ ದ ಕಾಸ್ಟ್ ಆಫ್ 1 book ಇಸ್ ₹24.75? ಸೊ ಅದರ ಸರಿಯಾದಂಥ ಉತ್ತರ ಯಾವುದಾಗುತ್ತೆ, ಇಲ್ಲೇ ನಾವು 24.75 6 ಡಿವೈಡ್ ಮಾಡಿದಾಗ ನಮ್ಮ ದೊರೆಯುವಂಥ ಉತ್ತರ ಆಪ್ಷನ್ ಬಿ 148.50 rupees, 148.50 ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತೈತೆ. ಆದ್ದರಿಂದ ನೆಕ್ಸ್ಟ್ ಪ್ರಶ್ನೆ ಇದೆ ಇಲ್ಲಿ ಕನ್ನಡದಲ್ಲಿ. ಒಂದು ಪುಸ್ತಕದ ಬೆಲೆ ₹24.75 ಆದರೆ 6 ಪುಸ್ತಕಗಳ ಬೆಲೆ ಎಷ್ಟು ಅಂದಾಗ ಇಲ್ಲಿ ₹24.75 6ರಲ್ಲೇ ಭಾಗಿಸಿದಾಗ ನಮಗೆ ದೊರೆಯುವಂಥ ಉತ್ತರ ಅದು ಆಪ್ಷನ್ ಬಿ 148.50 ಆಗಿರ್ತದೆ. 148.50 ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ 46ನೇದು, ಎ ವರ್ಕರ್ ಎಂಟರ್ಸ್ ದ ಫ್ಯಾಕ್ಟ್ರಿ ಎಟ್ 7:20 AM. ಈ ಫಿನಿಶಸ್ ಹಿಸ್ ವರ್ಕ್ ಆ್ಯಂಡ್ leaves the factory at 3:20 PM. For how many hours has he worked in the factory? ಇಲ್ಲಿ ಆಪ್ಷನ್ಸ್ ಕನ್ನಡ ಇಂಗ್ಲೀಷ್ ಎರಡು ಸೇಮ್ ಇರ್ತವೆ. ಇಲ್ಲಿ ಮತ್ತೆ ನಾವು ಕನ್ನಡಕ್ಕೆ ಹೋಗೋಣ.
ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಕ್ಕೆ 7:20 AM ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ ಕಾರ್ಖಾನೆಗೆ ಮನೆಗೆ ಹೊರಗೆ ಬರ್ತಾನೆ. ಹಾಗಾದರೆ ಕೆಲಸ ಮುಗಿಸಿ ಅವನು ಹೊರಗೆ ಬರ್ತಾನೆ. ಎಷ್ಟಕ್ಕೆ ಹೊರಗೆ ಬರ್ತಾನೆ ಅವನು ಕೆಲಸ ಮುಗಿಸಿ? ಇಲ್ಲಿ ನೋಡ್ರಿ ಕಟ್ಟಾಗಿದೆ, ಇಲ್ಲಿ ನೋಡ್ರಿ ಅವನು ಎಷ್ಟು ಗಂಟೆಗೆ ಹೊರಗೆ ಬರ್ತಾನೆ? 3:20 ಮಧ್ಯಾಹ್ನ 3:20 ಹೊರಗೆ ಬರ್ತಾನೆ. ಹಾಗಾದರೆ ಎಷ್ಟು ಗಂಟೆ ಕೆಲಸ ಮಾಡಿದ ಅಂದರೆ ಅದು 8 ಗಂಟೆ ಆಗುತ್ತೆ. ಸೊ ಅಲ್ಲೇ 7:20 12:20 5 ಗಂಟೆ, 12:20 3:20 ಅದು 3 ಗಂಟೆ, 5 ಗಂಟೆ ಪ್ಲಸ್ 3 ಗಂಟೆ ಮಾಡಿದಾಗ ಅದು 8 ಗಂಟೆ ಆಗುತ್ತೆ. ಆದ್ದರಿಂದ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ 46th ಇಟ್ ಇಸ್ ಆಲ್ರೆಡಿ ಡಿಡ್. 47th ಕ್ವಶನ್, ಹೌ ಮೆನಿ ಕಿಲೋ ಲೀಟರ್ಸ್ ಮೇಕ್ 7,000 ಲೀಟರ್ಸ್? ಸೊ ಇನ್ ಕನ್ನಡ ಆಲ್ಸೋ 7,000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟ್ರಿಗೆ ಸಮ ಅಂದರೆ, ಮೊದಲು 1 ಕಿಲೋ ಲೀಟ್ರ್ ಅಂದರೆ ನಾವು ಎಷ್ಟು ಲೀಟ್ರ್ಗಳನ್ನು ತಿಳ್ಕೊಬೇಕು. 1 ಕಿಲೋ ಲೀಟ್ರ್ ಅಂದರೆ 1,000 ಲೀಟ್ರ್. ಹಾಗಾದರೆ 7,000 ಲೀಟ್ರ್ ಅಂದರೆ 7 ಕಿಲೋ ಲೀಟ್ರ್. ಅದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 48th, ಇನ್ ದಿಸ್ ಸರ್ಕಲ್ ದ ಡಯಾಮೀಟರ್ ಈಸ್. ಇಲ್ಲೇ ಡಯಾಮೀಟರ್ ಯಾವುದು ಅಂತ ಕೇಳಿದಾಗ ಅದು AB ಆಗುತ್ತೆ. AB ಇದು ಡಯಾಮೀಟರ್ ಆಗುತ್ತೆ. ಡಯಾಮೀಟರ್ ಅಂದರೆ ಕನ್ನಡದಲ್ಲಿ ಏನಂತಾರೆ? ವ್ಯಾಸ. ಈ ವೃತ್ತದಲ್ಲಿ ವ್ಯಾಸವು ಡ್ಯಾಶ್. ಅಂದರೆ ವ್ಯಾಸ ಅಂದರೆ ಯಾವುದು ಕೇಂದ್ರದಲ್ಲಿ ಹಾದು ಹೋಗಿರ್ತೈತೆ ಅದಕ್ಕೆ ನಾವು ವ್ಯಾಸ ಅಂತ ಕರಿತೀವಿ. ಅದು AB ವ್ಯಾಸ ಆಗುತ್ತೆ. ಆದ್ದರಿಂದ ಆಪ್ಷನ್ ಎ, ಆಪ್ಷನ್ ಬಿ ಸರಿಯಂತ ಉತ್ತರ AB. ನೆಕ್ಸ್ಟ್ ಕ್ವಶನ್, ಕನ್ವರ್ಟ್ 5 kg 600 ಗ್ರಾಮ್ ಟು ಗ್ರಾಮ್ಸ್ ಡ್ಯಾಶ್. 5 kg is equal to 5,000 grams, 600 gram plus 600, 5,600 gram is the right answer. Option E is the right answer. ಇಲ್ಲೇ ಅದನ್ನೇ ನಾವು ಕನ್ನಡದಲ್ಲಿ 5 kg 600 ಗ್ರಾಮನ್ನು ಗ್ರಾಮ್ಗಳಾಗಿ ಪರಿವರ್ತಿಸಿದಾಗ 1 kg ಅಂದರೆ 1,000 ಗ್ರಾಮ್, 600 ಗ್ರಾಮನ್ನು ಪ್ಲಸ್ ಮಾಡಿ 5,600 ಗ್ರಾಮ್ ಆಗುತ್ತೆ. ಆದ್ದರಿಂದ ಇದು ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಇನ್ ದಿಸ್ ಕ್ಯೂಬ್ ನಂಬರ್ ಆಫ್ ಫೇಸಸ್ ಆರ್. ಇಲ್ಲೇ ಒಂದು ಚೌಕ ಘನವನ್ನು ಕೊಟ್ಟಿರ್ತಾರೆ, ಅದು ಕ್ಯೂಬ್. ಇದರಲ್ಲಿ ಇರ್ತಕ್ಕಂಥ ಮುಖಗಳು ಎಷ್ಟು ಅಂದಾಗ ನಾವು ವಿಭೂತಿ ಪಟ್ಟವನ್ನು ತೆಗೆದುಕೊಳ್ಳಿ, ಅಲ್ಲಿ ಮುಖಗಳು ಎಷ್ಟಿರ್ತವೆ? 6 ಫೇಸಸ್. ಅದನ್ನೇ ನಾವು ಇಲ್ಲೇ ಕನ್ನಡದಲ್ಲಿ ಈ ಘನಚೌಕದಲ್ಲಿ ಚೌಕ ಘನದಲ್ಲಿ ಮುಖಗಳ ಸಂಖ್ಯೆ ಅಥವಾ ಘನ ಚೌಕದಲ್ಲಿ ಮುಖಗಳ ಸಂಖ್ಯೆ ಎಷ್ಟು ಅಂದರೆ 6. ಇದು 1, ಇದು 2, ಇದು 3, ಇದು 4, ಇಲ್ಲಿ 5, ಇದ್ರ ಅಪೋಸಿಟ್ 6. ಓಕೆ. ನೆಕ್ಸ್ಟ್ ಪ್ರಶ್ನೆ, ದ ಫ್ರ್ಯಾಕ್ಷನ್ ಆಫ್ ದ ಕಲರ್ಡ್ ಪೋರ್ಷನ್ ಇನ್ ದ ಫಿಗರ್ ಈಸ್. ಸೊ ಇಲ್ಲಿ ಎಷ್ಟು ಭಾಗಗಳು ಮಾಡಿದರೆ? 1 2 3 4 5 6. 6 ಭಾಗಗಳು. ಒಟ್ಟು ಭಾಗಗಳು ಎಷ್ಟು? 6. ಅಲ್ಲಿ ಬಣ್ಣ ಕೊಟ್ಟಿದ್ದ ಭಾಗ ಎಷ್ಟು? 1. ಹಾಗಾದರೆ 6/1 ಈಸ್ ದ ರೈಟ್ ಆನ್ಸರ್. 1/6 ಈಸ್ ದ ರೈಟ್ ಆನ್ಸರ್. ದ್ಯಾಟ್ಸ್ ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಇದನ್ನು ಕನ್ನಡದಲ್ಲಿ ನಾವು ಇದನ್ನು ನೋಡಿದಾಗ ಉತ್ತರ ಅದೇ ಆಗಿರ್ತೈತಿ. ಇಲ್ಲಿನೂ ಕೂಡ ಸೇಮ್ 6 ಭಾಗಗಳು, ಅಲ್ಲಿ 1 ಭಾಗಕ್ಕೆ ಬಣ್ಣ ಕೊಟ್ಟರೆ ಆದರೆ ಆಪ್ಷನ್ ಯಾವುದು? ಅದು ಡಿ ಆಗುತ್ತೆ. ನೆಕ್ಸ್ಟ್ 52nd ಕ್ವಶನ್, ದಟ್ ಈಸ್ 3,626 ಪ್ಲಸ್ 5,243 ಈಸ್ ಈಕ್ವಲ್ ಟು ಹೌ ಮಚ್? ಸೊ 3,626 5,243 ಈಸ್ ಈಕ್ವಲ್ ಟು ದ್ಯಾಟ್ಸ್ ನಥಿಂಗ್ ಬಟ್ 8,869. ಇವೆರಡುಗಳನ್ನು ಕೂಡಿಸಿದಾಗ ನಮಗೆ ದೊರೆಯುವಂಥ ಉತ್ತರ ಎಷ್ಟಾಗಿರ್ತೈತಿ? ಅದು 8,869 ಆಗಿರ್ತದೆ. ನೆಕ್ಸ್ಟ್ ಅದನ್ನೇ ಕನ್ನಡದಲ್ಲಿ ನಾವು ನೋಡಿದಾಗ 3,626 ಪ್ಲಸ್ 5,243 ಎಷ್ಟಾಗುತ್ತೆ ಕೂಡಿಸಿದಾಗ ಅಂದರೆ ಅದು 8,869 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ. 53ನೇ ಪ್ರಶ್ನೆ, 9,000 ಮೈನಸ್ 5,348 ಈಸ್ ಈಕ್ವಲ್ ಟು ಹೌ ಮಚ್? ಸೊ ಇಲ್ಲಿ ಉತ್ತರ ಎಷ್ಟು ಬರುತ್ತೆ ಅಂದರೆ ಅದು 3,652. ಇಲ್ಲೇ ಗಣಿತ ಕನ್ನಡದಲ್ಲಿ ಅದೇ ಇರುತ್ತೆ, ಇಂಗ್ಲೀಷ್ನಲ್ಲಿ ಇರುತ್ತೆ. 9,000 ಅದರಲ್ಲಿ 5,348 ಕಳೆದಾಗ 3,652 ಸರಿಯಂತ ಉತ್ತರ. ನೆಕ್ಸ್ಟ್ ಕ್ವಶನ್ 54th ಕ್ವಶನ್, ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ರೂಮ್ ಆರ್ 4 ಮೀಟರ್ ಆ್ಯಂಡ್ 3 ಮೀಟರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಪೆರಿಮೀಟರ್ ಆಫ್ ದ ರೂಮ್. ಇದು ಈಸಿ ಇದೆ. ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಮೀಟರ್ ಮತ್ತು ಅಗಲ 3 ಮೀಟರ್ ಇದ್ದರೆ ಅದರ ಸುತ್ತಳತೆ. ಇದು ಒಂದು ಆಯತಾಕಾರ ಕೊಠಡಿ. ಸೊ ಇಲ್ಲೇ ಇದೆಷ್ಟಿದೆ? ಇಲ್ಲಿ ಇದು 4 ಇದೆ, ಇದು 3 ಇದೆ. ಸೊ ಇಲ್ಲಿ 2 ಉದ್ದ 2 ಅಗಲ ಅಂದರೆ 4 ಎಳೆ 8, 3 ಎಳೆ 6. 8 ಪ್ಲಸ್ 6 ಎಷ್ಟಾಯ್ತು? 14. ಆದರೆ ಸರಿಯಾದ ಉತ್ತರ 14 ಮೀಟರ್. ಇದು ಕನ್ನಡದಲ್ಲಿ ಅದೇ ಇರುತ್ತೆ, ಇಂಗ್ಲೀಷ್ನಲ್ಲಿಯೂ ಅದೇ ಇರ್ತದೆ, 14 ಮೀಟರ್. ನೆಕ್ಸ್ಟ್, ದ ಲೆಂತ್ ಆಫ್ ಎ ಸ್ಕ್ವೇರ್ ರೂಮ್ ಈಸ್ 6 ಮೀಟರ್. ವಾಟ್ ಈಸ್ ಇಟ್ಸ್ ಏರಿಯಾ? ಸ್ಕ್ವೇರ್ ರೂಮ್ ಇದು ಈ ಥರ ಸ್ಕ್ವೇರ್ ಇದೆ.
ಏರಿಯಾ ಅಂದರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಏರಿಯಾ ಎಷ್ಟು ಅಂತ ಕೇಳಿದ್ದಾರೆ. ಸೊ ದ ಫಾರ್ಮುಲಾ ಆಫ್ ಏರಿಯಾ ಆಫ್ ಎ ಸ್ಕ್ವೈರ್ ಈಸ್ ಈಕ್ವಲ್ ಟು ಎ ಇಂಟು ಎ ಸ್ಕ್ವೈರ್, ದ್ಯಾಟ್ಸ್ ದ ನಥಿಂಗ್ ಬಟ್ 6 into 6 is equal to 36 square meter. So option C is the right answer. ಚೌಕಾಕಾರದ ಕೋಟಡಿಯ ಉದ್ದ 6 ಮೀಟರ್, ಅದ್ರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ವಿಸ್ತೀರ್ಣ ಅಂದರೆ ನಾನು ಹೇಳಿದ್ನಲ್ಲ, ಅದು ವಿಸ್ತೀರ್ಣ ಅಂದರೆ ಈಗ ಒಂದು ರೂಮ್ ಇರುತ್ತೆ, ಆ ರೂಮಿನ ಒಳಗಡೆ ನಾವು ಏನಾರ ಕಲ್ಲು ಹಾಕ್ತೀವಲ್ಲ ಅದು ವಿಸ್ತೀರ್ಣ ಅನ್ಸ್ಕೊತೈತಿ. ಸೊ ಆದ್ದರಿಂದ 6 × 6 ಮಾಡಿದಾಗಲೇ 36 ಸ್ಕ್ವೇರ್ ಮೀಟರ್. ಇಲ್ಲಿ ಮೀಟರ್ ಯೂನಿಟ್ ಕೊಟ್ಟಿರೋದ್ರಿಂದ ನಾವು ಹಿಂದೆ ಏನು ಹಚ್ಬೇಕು, ಸ್ಕ್ವೇರ್ ಮೀಟರ್ ಅಂದರೆ ಚದರ ಮೀಟರ್ ಅಂತ ಹಚ್ಚಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಕನ್ವರ್ಟ್ 3000 meter to kilometer. Convert 3000 meter to kilometer is very simple. 1 kilometer is equal to how much? 1 kilometer is equal to 1000 meter. So 3000 meter is equal to 3 kilometer. That's the option D is the right answer. Option D, 3 kilometer, it is the right answer. Next 57th question, what should be added to 37,946 to get 91,643? ಸೊ ಇಲ್ಲಿ ಏನಂದರೆ ಇಲ್ಲಿ ಉತ್ತರ ಏನಾಗುತ್ತೆ ನೋಡಿರಿ, ಇಲ್ಲಿ ಕನ್ನಡದಲ್ಲಿ ನೋಡಿರಿ, 37,946ಗೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ 91,643ರಲ್ಲಿ ನಾವು 37,946 ಮೈನಸ್ ಮಾಡಬೇಕು. ಅಲ್ಲಿ ಮೈನಸ್ ಮಾಡಿದಾಗ ನಮಗೆ ದೊರೆಯುವಂಥ ಉತ್ತರ ಅದು ಎಷ್ಟಾಗಿರ್ತೈತೆ ಅಂದರೆ ಇಲ್ಲಿ ಮೈನಸ್ ಮಾಡ್ತಾ ಬರಬೇಕು. ಅಲ್ಲೇ 53,697. ಆಪ್ಷನ್ ಬಿ ಸರಿಯಾಗಿ ಇರ್ತಕ್ಕಂಥ ಉತ್ತರ. 53,000 ಅಂದರೆ 91,643ರಲ್ಲಿ 37,946 ಕಳೆದಾಗ 53,697 ಅದು ಸರಿಯಾಗಿರ್ತಕ್ಕಂಥ ಉತ್ತರ. ಫೈಂಡ್ ದ ಕೋಶೆಂಟ್ ಆಫ್ 1435 ಡಿವೈಡೆಡ್ ಬೈ 15. ಇಲ್ಲೇ ಭಾಗಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಅಂದರೆ ನಾವು ಅದು 1435 ಅಥವಾ 1435 15ರಲ್ಲೇ ಭಾಗಿಸಿದಾಗ ಭಾಗಲಬ್ಧವನ್ನು ಕಂಡುಹಿಡಿಯಿರಿ ಅಂದಾಗ ಅಲ್ಲೇ 95.66 ಬರುತ್ತೆ. ಆದ್ದರಿಂದ ಇಲ್ಲಿ ಸಮೀಪ ಇರುವಂಥ ಉತ್ತರ ಯಾವುದು? 95 ಇದೆ. 95 ಸರಿಯಾಗಿರ್ತಕ್ಕಂಥ ಉತ್ತರ. ಎಕ್ಸಾಂಪಲ್ ಫಾರ್ ಅಬ್ಟ್ಯೂಸ್ ಆ್ಯಂಗಲ್. 59th ಕ್ವಶನ್, ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಏನು? 90 ಡಿಗ್ರಿಗಿಂತ ಹೆಚ್ಚಿರಬೇಕು, ವಿಶಾಲ ಕೋನ ಅಂತ ಕರಿತೀವಿ. ಅದು 180ಕ್ಕಿಂತ ಕಡಿಮೆ ಇರಬೇಕು. ಹಾಗಾದರೆ 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಇರುವಂಥ ಕೋನ ಅದು 138, ಅದು ವಿಶಾಲ ಕೋನ. ದಟ್ಸ್ ದ ರೈಟ್ ಆನ್ಸರ್. ಅಬ್ಟ್ಯೂಸ್ ಆ್ಯಂಗಲ್ ಈಸ್ ದ ರೈಟ್ ಆನ್ಸರ್. ಓಕೆ, next last question of the maths. Write the following numbers in figures using commas. 65,718. 65,718, it is nothing but option A is the right answer. ಇಲ್ಲೇ ನೋಡಿ ಕನ್ನಡದಲ್ಲಿ ಈ ಸಂಖ್ಯೆಯನ್ನು ಅಲ್ಪ ವಿರಾಮ ಚಿಹ್ನೆ ಹಾಕಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ. 65,718. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಸೈನ್ಸ್. ಸೊ ಸೈನ್ಸ್, ಈಗ ನಾವು ಸೈನ್ಸ್ಗೆ ಹೋಗೋಣ. ಸೈನ್ಸ್ನಲ್ಲಿ ಕೂಡ ಇಂಗ್ಲೀಷ್ ವರ್ಷನ್ನು ಮತ್ತು ಕನ್ನಡ ವರ್ಷನ್ ಇರುತ್ತೆ. ಈಗ ಫಸ್ಟ್ ಇಂಗ್ಲೀಷ್ ವರ್ಷನ್ನು 61. ಬ್ರಿಕ್ ಅಂದರೆ ಸಾಲಿಡ್ಡು, ಮಿಲ್ಕ್ ಅಂದರೆ ಲಿಕ್ವಿಡ್ಡು. ಇದರಲ್ಲಿ ನಾವು ಕನ್ನಡದಲ್ಲಿ ನೋಡಿದಾಗ ಬ್ರಿಕ್ ಅಂದರೆ ಇಟ್ಟಿಗೆ. ಇಟ್ಟಿಗೆ ಘನ ಸ್ಥಿತಿಯಲ್ಲಿದೆ, ಹಾಲು ಅದು ದ್ರವ ಸ್ಥಿತಿಯಲ್ಲಿದೆ. ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 62nd. ದಿಸ್ ಆಬ್ಜೆಕ್ಟ್ ಫ್ಲೋಟ್ಸ್ ಆನ್ ವಾಟರ್. ಬುಕ್, ಕಾಪರ್ ವೈರ್, ಐರನ್ ನೆಲ್, ಬಲೂನ್. ಯಾವುದು ನೀರಿನಲ್ಲಿ ತೇಲುತ್ತದೆ ಇದರಲ್ಲಿ 4 ವಸ್ತುಗಳಲ್ಲಿ ಅಂದಾಗ ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಅಲ್ಲಿ ತೇಲುವಂಥದ್ದು ಯಾವುದಪ್ಪ? ಈ ವಸ್ತು ನೀರಿನ ಮೇಲೆ ತೇಲುತ್ತದೆ. ಯಾವ ವಸ್ತು? ಪುಸ್ತಕ, ತಾಮ್ರದ ತಂತಿ, ಕಬ್ಬಿಣದ ಮೊಳೆ, ಬಲೂನು. ಅಲ್ಲೇ ಬಲೂನು ಅದು ತೇಲುತ್ತದೆ. ನೆಕ್ಸ್ಟ್ ಕ್ವಶನ್ 63 ಕ್ವಶನ್. ದೀಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರ್ಸ್ ಆಫ್ ದ ಲಿವಿಂಗ್ ಬೀಯಿಂಗ್ಸ್. ಮಸಲ್, ಬೋನ್, ಸೆಲ್, ಬ್ಲಡ್. ಸೊ ಇಟ್ಸ್ ನಥಿಂಗ್ ಬಟ್ ಸೆಲ್, ಜೀವಕೋಶ. ಅದನ್ನೇ ಕನ್ನಡದಲ್ಲಿ ನಾವು ನೋಡೋದಾದರೆ ಜೀವಿಗಳ ಮೂಲ ರಚನೆ ಇವುಗಳಿಂದಾಗಿದೆ. ಎ ಮಾಂಸಖಂಡ, ಬಿ ಮೂಳೆ, ಸಿ ಜೀವಕೋಶ, ನೆಕ್ಸ್ಟ್ ಡಿ ರಕ್ತ. ಸರಿಯಾಗಿರ್ತಕ್ಕಂಥ ಉತ್ತರ ಅಲ್ಲಿ ಸಿ ಜೀವಕೋಶ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 64th ಕ್ವಶನ್. ದಿಸ್ ಈಸ್ ಎ ರಿನ್ಯೂವಬಲ್ ರಿಸೋರ್ಸ್. ದಿಸ್ ಈಸ್ ಎ ರಿನ್ಯೂವಬಲ್ ರಿಸೋರ್ಸ್. ಎ ಡೀಸೆಲ್, ಬಿ ಸೋಲಾರ್ ಎನರ್ಜಿ, ಸಿ ಕೋಲ್, ಪೆಟ್ರೋಲ್. ಆ್ಯಂಡ್ ಕರೆಕ್ಟ್ ಆನ್ಸರ್ ಈಸ್ ದಟ್ ಇಸ್ ಎ ಸೋಲಾರ್ ಎನರ್ಜಿ. ಅಂದರೆ ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ಪುನಃ ಬಳಸಬಹುದು. ಎ ಡೀಸೆಲ್, ಬಿ ಸೌರಶಕ್ತಿ, ಸಿ ಕಲ್ಲಿದ್ದಲು, ಪೆಟ್ರೋಲಿಯಂ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಸೌರಶಕ್ತಿ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್
in English, 65th, mention the name of this sign used in the family tree. ಫ್ಯಾಮಿಲಿ ಟ್ರೀಯಲ್ಲಿ ಇರ್ತಕ್ಕಂಥ ಇದು ಏನು ಒಂದು ವೃತ್ತ ಮತ್ತು ಅದಕ್ಕೆ ಜಾಯಿಂಟ್ ಆಗಿ ಒಂದು ಇದು ಸ್ಕ್ವೈರ್ ಬರಬೇಕು. ಆ್ಯಕ್ಚುಲಿ ಇಲ್ಲಿ ರೆಕ್ಟ್ಯಾಂಗಲ್ ಕೊಟ್ಟಾರ. ಇದು ಯಾವುದಪ್ಪ ಅಂದರೆ ವೈಫ್ ಆ್ಯಂಡ್ ಹಸ್ಬೆಂಡ್ ಅಂತ ಹೇಳ್ಬೋದು. ಅದನ್ನೇ ನಾವು ಕನ್ನಡದಲ್ಲಿ ನೋಡಬೇಕಾದಾಗ ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿ. ಇಲ್ಲಿ ವೃತ್ತ ಇದೆ, ಇಲ್ಲೇ ಒಂದು ಆಯತ ಕೊಟ್ಟಿದ್ದಾರೆ. ಇದು ಚೌಕ ಆಗಬೇಕು, ಅದು ಆಯತ ಆಗಿದೆ. ಇದು ಹೆಂಡತಿ ಮತ್ತು ಗಂಡರ ಸಂಕೇತ. ನೆಕ್ಸ್ಟ್ ಕ್ವಶನ್, ಅದು 66 ಕ್ವಶನ್. ದ ಸನ್ರೇಸ್ ಹೆಲ್ಪ್ ಟು ಪ್ರೊಡ್ಯೂಸ್ ವಿಟಮಿನ್ ಡ್ಯಾಶ್ ವಿಟಮಿನ್ ಇನ್ ಅವರ್ ಬಾಡಿ. ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ ಬಿ. ದ್ಯಾಟ್ಸ್ ನಥಿಂಗ್ ಬಟ್ ವಿಟಮಿನ್ ಡಿ. ಅದು ಕನ್ನಡದಲ್ಲಿ ನೋಡಿದಾಗ ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ? ಜೀವಸತ್ವ ಸಿ, ಜೀವಸತ್ವ ಡಿ, ಜೀವಸತ್ವ ಎ, ಜೀವಸತ್ವ ಬಿ. ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಜೀವಸತ್ವ ಡಿ. ನೆಕ್ಸ್ಟ್ ಕ್ವಶನ್ 67th, ನಂಬರ್ ಆಫ್ ಬೋನ್ಸ್ ಇನ್ ಅವರ್ ಬಾಡಿ 200, 600, 210, 206. ದ್ಯಾಟ್ಸ್ ರೈಟ್ ಆನ್ಸರ್ ಇಸ್ 206. ಅದನ್ನೇ ಕನ್ನಡದಲ್ಲಿ ನಮ್ಮ ದೇಹದಲ್ಲಿ ಇರುವ ಮೂಳೆಗಳ ಸಂಖ್ಯೆ 200, 600, 210, 206. 206 ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ಆ್ಯನ್ ಎಕ್ಸಾಂಪಲ್ ಫಾರ್ ಪೆರಿನಿಯಲ್ಸ್. ವೀಟ್, ಮ್ಯಾಂಗೋ, ಜೋರ್, ರಾಗಿ. ದ್ಯಾಟ್ಸ್ ಮ್ಯಾಂಗೋ. ಆ್ಯಂಡ್ ನೆಕ್ಸ್ಟ್ ಇನ್ನು ಕನ್ನಡ, ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಗೋಧಿ, ಮಾವು, ಜೋಳ, ರಾಗಿ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಮಾವು. ನೆಕ್ಸ್ಟ್ ಕ್ವಶನ್ 69th, ಎ ಹನಿ ಬಿ ಕಲೆಕ್ಟ್ಸ್ ನೆಕ್ಟರ್ ಫ್ರಾಮ್ ಡ್ಯಾಶ್ ಫ್ಲವರ್ಸ್ ಇನ್ ಒನ್ ರೌಂಡ್. 50 to 100, 80 to 100, 100 to 200, 70 to 100. That's option A is the right answer. That's 50 to 100 is the right answer. ಕನ್ನಡದಲ್ಲಿ ಕೂಡ ಅದೇ ಉತ್ತರ ಆಗಿರ್ತದೆ. ಕನ್ನಡದಲ್ಲಿ ಒಂದು ಜೇನುನೊಣವು ಒಂದು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದು 50ರಿಂದ 100 ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ 70, COVID-19 infection is caused by dash, fungus, coronavirus, bacteria, algae. That's the correct answer is coronavirus. Option B is the right answer. COVID-19 ಸೋಂಕು ಡ್ಯಾಶ್ನಿಂದ ಉಂಟಾಗುತ್ತದೆ. ಶಿಲೀಂಧ್ರ, ಕೊರೋನಾ ವೈರಸ್, ಬ್ಯಾಕ್ಟೀರಿಯಾ, ಪಾಚಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕೊರೋನಾ ವೈರಸ್. ನೆಕ್ಸ್ಟ್ ಕ್ವಶನ್ 71, ಫುಡ್ ಮಟೀರಿಯಲ್ಸ್ ದ್ಯಾಟ್ ಆರ್ ರಿಚ್ ಇನ್ ವಿಟಮಿನ್ಸ್ ಆರ್. ರಿಚ್ ಇನ್ ವಿಟಮಿನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ವಿಟಮಿನ್ಸ್ ರಿಚ್ ಅಂದಾಗ ಇಲ್ಲಿ ನೋಡ್ರಿ, ಗ್ರೌಂಡ್ ನಟ್, ಮೀಟ್, ಫಿಶ್, ಕೋಬಿನ್ಸ್, ರೆಡ್ ಗ್ರಾಮ್ಸ್ ಇದು ಅಂತ ಹೇಳಿದರೆ ಎಲ್ಲ ಇದೆ. ಇದರಲ್ಲಿ ಕರೆಕ್ಟಾಗಿರ್ತಕ್ಕಂಥದ್ದು ಯಾವುದಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಲೆಮನ್. ಇದನ್ನೇ ನಾವು ಸರಿಯಾಗಿ ಇಲ್ಲಿ ನೋಡಬೇಕಾದಾಗ ವಿಟಮಿನ್ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳು ಯಾವುವು ಅಂತ ಕನ್ನಡದಲ್ಲಿ ಈ ಪ್ರಶ್ನೆ ನೋಡಿ. ಶೇಂಗಾ, ಮಾಂಸ, ಮೀನು ಇದರಲ್ಲಿ ಏನಿರುತ್ತೆ? ವಿಟಮಿನ್ ಇರಲ್ಲ, ಪ್ರೋಟೀನ್ಸ್ ಇರುತ್ತೆ. ಅವರೆಕಾಯಿ, ತೊಗರಿ, ಹೆಸರು ಕಾಳಿನಲ್ಲಿ ಏನಿರುತ್ತೆ? ಜಾಸ್ತಿ. ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಉತ್ತರಗಳು ಟೆಕ್ಸ್ಟ್ ಬುಕ್ ಬೇಸ್ಡ್ ಇರೋದ್ರಿಂದ ನಾವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಇಲ್ಲೇ ಉತ್ತರ ಹಾಕಬೇಕಾಗಿರ್ತದೆ. ಅವರೆಕಾಯಿ, ತೊಗರಿ, ಹೆಸರು ಕಾಳಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ತರಕಾರಿ, ಹಣ್ಣುಗಳು, ನಿಂಬೆ ಇದರಲ್ಲಿ ವಿಟಮಿನ್ಗಳು ಜಾಸ್ತಿ ಇರ್ತವೆ, ಜೀವಸತ್ವಗಳು. ರಾಗಿ, ಗೋಧಿ, ಜೋಳದಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಗಳು ಜಾಸ್ತಿ ಇರ್ತವೆ. ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಅದು ಆಪ್ಷನ್ ಸಿ, ತರಕಾರಿ, ಹಣ್ಣುಗಳು, ನಿಂಬೆ, ಅಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಲೆಮನ್. ನೆಕ್ಸ್ಟ್ 72 ಕ್ವಶನ್ 72nd, ಎವರೇಜ್ ಲೈಫ್ ಆಫ್ ಟರ್ಟಲ್ ಅಂದರೆ ಒಂದು ಆಮೆಯ ಸರಾಸರಿ ಜೀವಿತಾವಧಿ ಅದು 150. ಎಲ್ಲರಿಗೂ ಗೊತ್ತಿರುವಂಥದ್ದು. ಇದು ಆರಾಮಾಗಿ ಈಸಿಯಾಗಿ ಹಾಕುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆಮೆಯ ಸರಾಸರಿ ಜೀವಿತಾವಧಿ ಅದು 150. ನೆಕ್ಸ್ಟ್ ಕ್ವಶನ್ ಇಂಗ್ಲೀಷ್ನಲ್ಲಿ, ಬೆನಿಫಿಟ್ಸ್ ಆಫ್ ಸ್ಪೋರ್ಟ್ಸ್, ಗುಡ್ ಹೆಲ್ತ್, ಡಿಸೀಸ್, ಲೇಜಿನೆಸ್, ಟೈರ್ಡ್ನೆಸ್. ಸೊ ದ್ಯಾಟ್ಸ್ ದ ಆನ್ಸರ್ ಈಸ್ ಆಪ್ಷನ್ ಎ, ಗುಡ್ ಹೆಲ್ತ್. ಕ್ರೀಡೆಯಿಂದ ಆಗುವ ಪ್ರಯೋಜನ ಉತ್ತಮ ಆರೋಗ್ಯ, ಕಾಯಿಲೆ, ಆಲಸ್ಯ, ಸುಸ್ತು. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಉತ್ತಮ ಆರೋಗ್ಯ. ನೆಕ್ಸ್ಟ್ ಕ್ವಶನ್ ಇನ್ ಇಂಗ್ಲೀಷ್ ಸೈನ್ಸ್ 74, ವಿಚ್ ಗ್ಯಾಸ್ ಈಸ್ ದ ಮೇಜರ್ ಕಂಪೋನೆಂಟ್ ಆಫ್ ಏರ್? ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ನೈಟ್ರೋಜನ್ಸ್, ಆಕ್ಸಿಜನ್. ನೋಡಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರುತ್ತೆ? 0.04 ಇರುತ್ತೆ. ಹೈಡ್ರೋಜನ್ ಎಷ್ಟಿರುತ್ತೆ? ಅದು ಕೂಡ ಕಡಿಮೆ ಇರುತ್ತೆ. ನೈಟ್ರೋಜನ್ ಎಷ್ಟಿರುತ್ತೆ? 78%. ಆಕ್ಸಿಜನ್ನು 21%. ಆದರೆ ಸರಿಯಾದಂಥ ಉತ್ತರ ಅದು ನೈಟ್ರೋಜನ್ ಆಗಿರ್ತದೆ. ಸೊ ಇಲ್ಲೇ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್. ನೈಟ್ರೋಜನ್ ಅದು ಸಾರಜನಕ ಅಂದರೂ ಸರಿ. ಓಕೆ, ನೆಕ್ಸ್ಟ್ 75th ಕ್ವಶನ್, ವಾಟರ್ ದ್ಯಾಟ್ ಈಸ್ ಸ್ಟೋರ್ಡ್ ಅಂಡರ್ ದ ಅರ್ತ್ಸ್ crust and comes out due to the pressure through ants opening is called reservoir, spring, well, pond. It's nothing but spring.
ಬಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದನ್ನೇ ನಾವು ಕನ್ನಡದಲ್ಲಿ ಭೂ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊಮ್ಮುತ್ತದೆ. ಇದನ್ನು ಡ್ಯಾಶ್ ಎನ್ನುತ್ತಾರೆ. ಏನನ್ನುತ್ತಾರೆ? ಅಣೆಕಟ್ಟು, ಜಲಾಶಯ, ಚಿಲುಮೆ, ಬಾವಿ, ಕೆರೆ. ಸರಿಯಾಗಿರ್ತಕ್ಕಂಥ ಉತ್ತರ ಅದು ಚಿಲುಮೆ. ಇನ್ನು 76th ಕ್ವಶನ್, ದ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಇಸ್ ಕಾಲ್ಡ್? ಇಟ್ಸ್ ನಥಿಂಗ್ ಬಟ್ ಮೆಕ್ಯಾನಿಕಲ್ ಎನರ್ಜಿ. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೀಟ್ ಎನರ್ಜಿ. ನೋ, ದ ಕರೆಕ್ಟ್ ಆನ್ಸರ್ ಈಸ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಅದನ್ನೇ ಕನ್ನಡದಲ್ಲಿ ನಾವು ನೋಡಿದಾಗ ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತದ ಹೆಸರು ಸೌರಶಕ್ತಿ, ಪವನಶಕ್ತಿ, ಉಷ್ಣಶಕ್ತಿ, ಯಾಂತ್ರಿಕ ಶಕ್ತಿ. ಇದು ಯಾಂತ್ರಿಕ ಶಕ್ತಿ. ಇಲ್ಲೇ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜಲಾಶಯದಲ್ಲಿರ್ತಕ್ಕಂಥ ನೀರನ್ನು ನಾವು ವಿದ್ಯುತ್ ಶಕ್ತಿ ಪರಿವರ್ತನೆಗೆ ಏನು ಬಳಸ್ಕೊತೀವಿ ಅದು ಯಾಂತ್ರಿಕ ಶಕ್ತಿಗೆ ಉದಾಹರಣೆಗಿದೆ. ಜಲಾಶಯದಲ್ಲಿರ್ತಕ್ಕಂಥ ನೀರು ಪ್ರಚನ ಶಕ್ತಿ, ಅದು ಚಲನೆಯಿಂದ ಪಡೆದಿರ್ತಕ್ಕಂಥ ಶಕ್ತಿ ಚಲನ ಶಕ್ತಿ. ಅವು ಎರಡರಿಂದ ಟರ್ಬೈನ್ ಮೇಲೆ ಬಿದ್ದಾಗ ಅದರಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ಅದನ್ನೇ ನಾವು ಯಾಂತ್ರಿಕ ಶಕ್ತಿ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ 77th ಕ್ವಶನ್, ವಿಚ್ ಇಸ್ ದ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್? ಮೆರ್ಕ್ಯುರಿ, ಜುಪಿಟರ್, ಅರ್ತ್, ವೆನಸ್. ಸೊ ದ ಆನ್ಸರ್ ಈಸ್ ಮೆರ್ಕ್ಯುರಿ. ಸೂರ್ಯನಿಗೆ ಅತ್ಯಂತ ಹತ್ತಿರವಿರೋ ಗ್ರಹ ಯಾವುದು? ಎ ಬುಧ, ಬಿ ಗುರು, ಸಿ ಭೂಮಿ, ಡಿ ಶುಕ್ರ. ಅದು ಎ ಬುಧ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ 78, ಫಿಶ್, ಮೀಟ್ ಆ್ಯಂಡ್ ಮಿಲ್ಕ್ ಆರ್ ಪ್ರಿಸರ್ವ್ಡ್ ಬೈ ಸ್ಟೋರಿಂಗ್ ದಮ್ ಎ ವೆರಿ ಲೋ ಟೆಂಪರೇಚರ್. ಇಸ್ ಕಾಲ್ಡ್ ಹಾಟ್ ಸ್ಟೋರೇಜ್, ಫಾಸ್ಟ್ ಫುಡ್, ಜಂಕ್ ಫುಡ್, ಕೋಲ್ಡ್ ಸ್ಟೋರೇಜ್. ಅದು ಕೋಲ್ಡ್ ಸ್ಟೋರೇಜ್ ಅಂದರೆ ನಾವು ಫ್ರಿಜ್ನಾಗ ಏನು ಇಡ್ತೀವಲ್ಲ ಅದು. ಮೀನು, ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ. ಇದನ್ನು ಡ್ಯಾಶ್ ಎನ್ನುವರು. ಏನನ್ನುವರು? ಉಷ್ಣ ಸಂಗ್ರಹಣೆ, ಫಾಸ್ಟ್ ಫುಡ್, ಜಂಕ್ ಫುಡ್, ಶೀತ ಸಂಗ್ರಹಣೆ, ರೆಫ್ರಿಜಿರೇಟರ್, ಫ್ರಿಜ್ ಅಂತ ಏನು ಕರಿತೀವಿ ಅದು. ನೆಕ್ಸ್ಟ್ 79th ಕ್ವಶನ್, ದಿಸ್ ಈಸ್ ಎ ಪ್ಲಾನೆಟ್ ಬೇಸ್ಡ್ ಪ್ರಾಡಕ್ಟ್. ದಿಸ್ ಈಸ್ ಎ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್. ಸಿಲ್ಕ್, ಐರನ್, ಪ್ಲಾಸ್ಟಿಕ್, ಕಾಟನ್. ಕಾಟನ್ ಈಸ್ ದ ರೈಟ್ ಆನ್ಸರ್. ಅದನ್ನೇ ಕನ್ನಡದಲ್ಲಿ ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ. ರೇಷ್ಮೆ, ಕಬ್ಬಿಣ, ಪ್ಲಾಸ್ಟಿಕ್, ಹತ್ತಿ ಇದು ಸಸ್ಯಜನ್ಯ. ರೇಷ್ಮೆ ಅಲ್ಲ. ರೇಷ್ಮೆ ಯಾಕೆಂದರೆ ರೇಷ್ಮೆ ಹುಳಿನಿಂದ ಆಗುತ್ತೆ ಅಲ್ಲ. ಕಬ್ಬಿಣ ಇದು ಒಂದು ವಸ್ತುವಿನಿಂದ ಆಗುತ್ತೆ ಅಲ್ಲ. ಪ್ಲಾಸ್ಟಿಕ್ ಇದನ್ನು ಕೂಡ ಒಂದು ವಸ್ತುವಿನಿಂದ ಆಗುತ್ತೆ. ಇವು ಕಬ್ಬಿಣ ಯಾವುದು ಒಂದು ಮೂಲ ವಸ್ತು ಆಗಿದೆ. ಹತ್ತಿ ಇದು ಸಸ್ಯದಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಹತ್ತಿ ಸರಿಯಾಗಿರ್ತಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 80, ಮಾಲಿಕ್ಯುಲರ್ ಫಾರ್ಮ್ ಆಫ್ ವಾಟರ್ ಈಸ್ OH2O, HOCH. So right answer is H2O. Option B is the right answer. ನೀರಿನ ಅಣುಸೂತ್ರ OH2O, HOCH. Option B, that is H2O is the right answer. Next we will move through that social science first in English. Social science ಈ ಒಂದು ಪರೀಕ್ಷೆಯ ಕೊನೆಯ ಭಾಗ 20 ಪ್ರಶ್ನೆಗಳ ಸಮಾಜ ವಿಜ್ಞಾನ. 81th ಕ್ವಶನ್. ಇದರಲ್ಲಿ ಕೆಲವೊಂದು ಜನರಲ್ ಕ್ವಶನ್ಸ್ನು ಬಂದಿವೆ. ಯಾಕಂದರೆ ನಾವು ಭಾಳಷ್ಟು ಕ್ವಶನ್ಸ್ಗಳನ್ನು ಈಗಲೇ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಅದರಲ್ಲಿ ಹೇಳಿದ್ದೀನಿ ಯಾಕಂದರೆ ಜನರಲ್ ನಾಲೆಜ್ ಕ್ವಶನ್ಸ್ ಕೂಡ ಸಮಾಜ ವಿಜ್ಞಾನದಲ್ಲಿ ಹಾಕ್ಬೋದಂತ. ಅದೇ ರೀತಿಯಲ್ಲಿ ಹಾಕಿದ್ದಾರೆ. ಇನ್ ಟೋಕಿಯೋ ಒಲಿಂಪಿಕ್ಸ್ ಮೀರಾಬಾಯಿ ಚಾನು ಓನ್ ಸಿಲ್ವರ್ ಮೆಡಲ್ ಫಾರ್ ದಿಸ್ ಗೇಮ್. ವಿಚ್ ಗೇಮ್? ಸ್ವಿಮ್ಮಿಂಗ್, ವೇಟ್ ಲಿಫ್ಟಿಂಗ್, ರೆಸ್ಲಿಂಗ್, ರನ್ನಿಂಗ್. ಸೊ ಆಪ್ಷನ್ ಬಿ ವೇಟ್ ಲಿಫ್ಟಿಂಗ್ ಇಸ್ ದ ರೈಟ್ ಆನ್ಸರ್. ಇದನ್ನು ಕನ್ನಡದಲ್ಲಿ ನಾವು ನೋಡೋದಾದರೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೀರಾಬಾಯಿ ಚಾನೂರವರು ಬೆಳ್ಳಿ ಪದಕವನ್ನು ಪಡೆದರು. ಈ ಕ್ರೀಡೆಯಲ್ಲಿ ಯಾವ ಕ್ರೀಡೆಯಲ್ಲಿ? ಈಜು ಸ್ಪರ್ಧೆಯಲ್ಲಿ, ಭಾರ ಎತ್ತುವ ಸ್ಪರ್ಧೆಯಲ್ಲಿ, ಕುಸ್ತಿ ಪಂದ್ಯದಲ್ಲಿ, ಓಟದ ಸ್ಪರ್ಧೆಯಲ್ಲಿ. ಆಪ್ಷನ್ ಬಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 82nd, ದ ಲಯನ್ ಕ್ಯಾಪಿಟಲ್ ವಿತ್ 4 lions atop the Ashoka pillar is at Lumbini, Magadha, Sanchi, Saranath. The right answer is Saranath is the right answer. This is also in the textbook. ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ 4 ಸಿಂಹಗಳು ಸಿಂಹಬೋಧಿಗೆ ಇರುವುದು. ಲುಂಬಿಣಿಯಲ್ಲಿ, ಮಗಧದಲ್ಲಿ, ಸಾಂಚಿಯಲ್ಲಿ, ಸಾರನಾಥದಲ್ಲಿ. ಆಪ್ಷನ್ ಡಿ ಸಾರನಾಥದಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಪುಸ್ತಕದಲ್ಲಿ ಇದೆ. ಯಾವ ಪುಸ್ತಕ ಬಿಟ್ಟು ಅವ್ರು ಕೇಳಿಲ್ಲ, ಪುಸ್ತಕದಲ್ಲಿ ಇದ್ದೇವೆ. ಸ್ವಲ್ಪ ಜನರಲ್ ಅಷ್ಟೇ ಒಂದು 4-5 ಪ್ರಶ್ನೆಗಳನ್ನು ಮಾತ್ರ ಕೇಳಿದ್ದಾರೆ. 83rd ಕ್ವಶನ್, ನ್ಯಾಷನಲ್ ಆ್ಯಂಥಮ್ ಆಫ್ ಇಂಡಿಯಾ ವಾಸ್ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್, ಪ್ರೇಮ್ಚಂದ್, ಕುವೆಂಪು, ನಿಸಾರ್ ಅಹಮದ್. ದ್ಯಾಟ್ ಇಸ್ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್ ಇಸ್ ದ ರೈಟ್ ಆನ್ಸರ್. ಭಾರತದ ರಾಷ್ಟ್ರಗೀತೆ ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್, ಪ್ರೇಮ್ಚಂದ್, ಕುವೆಂಪು, ನಿಸಾರ್ ಅಹಮದ್. ರವೀಂದ್ರನಾಥ್ ಟ್ಯಾಗೋರ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ 84, ಶಿಪ್ ಆಫ್ ದ ಡೆಸರ್ಟ್, ಕ್ಯಾಮಲ್, ಸ್ನೇಕ್, ಟೈಗರ್, ಈಗಲ್. ದ್ಯಾಟ್ ಈಸ್ ಕ್ಯಾಮಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅದು ಕನ್ನಡದಲ್ಲಿ ಮರುಭೂಮಿಯ ಹಡಗು, ಒಂಟೆ, ಹಾವು, ಹುಲಿ, ಹದ್ದು. ಅದು ಒಂಟೆ. ಆಪ್ಷನ್ ಎ ಕರೆಕ್ಟ್ ಸರಿಯಾದಂಥ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಇನ್ ಇಂಗ್ಲಿಷ್ ಸೋಷಿಯಲ್ ಸೈನ್ಸ್. 85th question, heliocentric model was first proposed by Aryabhata, Kepler, Galileo, Ptolemy.
ಆದರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕೆಪ್ಲರ್. ಸೊ ಇದನ್ನೇ ಕನ್ನಡದಲ್ಲಿ ನಾವು ನೋಡಿದಾಗ ಸೌರವ್ಯೂಹ ಕೇಂದ್ರಿತ ಮಾದರಿಯನ್ನು ಮೊದಲು ಪ್ರತಿಪಾದಿಸಿದವರು ಆರ್ಯಭಟ, ಕೆಪ್ಲರ್, ಗೆಲಿಲಿಯೋ, ಟಾಲೆಮಿ. ಸೊ ಅದು ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೆಪ್ಲರ್ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೋಡ್ರಿ PTOLEMY ಇದು ಟಾಲೆಮಿ. ನಾನು ಅದು ಪ್ರೊಟೋಮಿ ಅಂತ ಓದ್ತಾ ಇದ್ದೆ, ಇಲ್ಲೇ ಪಿ ಸೈಲೆಂಟ್ ಆಗಿದೆ. ಇದೊಂದು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ವಿಶೇಷತೆ, ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಟಾಲೆಮಿ. ಹೌದು. ಸೊ 86 ಕ್ವಶನ್. ಆಫ್ಟರ್ ಕಲ್ಪನಾ ಚಾವ್ಲಾ, ದ ಸೆಕೆಂಡ್ ವುಮೆನ್ ಆಫ್ ಇಂಡಿಯನ್ ಒರಿಜಿನ್ ಟು ಫ್ಲೈ ಇನ್ ಟು ಸ್ಪೇಸ್, ದ ಆಪ್ಷನ್ಸ್ ಆರ್ ಸಾನಿಯಾ ಮಿರ್ಜಾ, ದೇವಿಕಾ ರಾಣಿ, ಅಶ್ವಿನಿ ನಾಚಪ್ಪ, ಶಿರೀಷಾ ಬಂಡ್ಲಾ. ಶಿರೀಷಾ ಬಾಂದ್ಲಾ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಕಲ್ಪನಾ ಚಾವ್ಲಾರ ನಂತರ ಬಾಹ್ಯಾಕಾಶಕ್ಕೆ ಹಾರಿದ ಎರಡನೇ ಭಾರತೀಯ ಮೂಲದ ಮಹಿಳೆ ಸಾನಿಯಾ ಮಿರ್ಜಾ, ದೇವಿಕಾ ರಾಣಿ, ಅಶ್ವಿನಿ ನಾಚಪ್ಪ, ಶಿರೀಷಾ ಬಾಂಡ್ಲಾ. ಶಿರೀಷಾ ಬಾಂಡ್ಲಾ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 87th. ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಸ್ಟೇಟ್, ಇಟ್ ಈಸ್ ಬ್ಯಾಂಗ್ಳೂರ್. ಕರ್ನಾಟಕದ ರಾಜಧಾನಿ ಅದು ಬೆಂಗಳೂರು. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್, ಕೃಷ್ಣರಾಜಸಾಗರ KRS ಡ್ಯಾಮ್ ಈಸ್ ಇನ್ ದ ಡಿಸ್ಟ್ರಿಕ್ಟ್ ಬಾಗಲಕೋಟ್, ಮಂಡ್ಯ, ಮೈಸೂರು, ಶಿವಮೊಗ್ಗ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಮೈಸೂರು ಹಾಕ್ತಾರೆ, ಅಲ್ಲ, ಇದು ರಾಂಗ್. ಮಂಡ್ಯ ಡಿಸ್ಟ್ರಿಕ್ಟ್ ಈಸ್ ದ ರೈಟ್ ಆನ್ಸರ್. ಕೃಷ್ಣರಾಜಸಾಗರ ಅಣೆಕಟ್ಟು ಇರುವ ಜಿಲ್ಲೆ ಅದು ಮಂಡ್ಯ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್, ಗೇಟ್ ವೇ ಆಫ್ ಕರ್ನಾಟಕ, ವಿಶಾಖಪಟ್ಟಣಂ, ಮರಮ್ಗೋವಾ, ನ್ಯೂ ಮಂಗಳೂರು ಪೋರ್ಟ್, ಕಾಂಡ್ಲಾ. ನಾವು ಇದು ಎಲ್ಲಿಂದ ಬಂತಪ್ಪ ಅಂತ ನೋಡ್ತಾ ಇದ್ವಿ. ಇದನ್ನು ಕೂಡ ಪುಸ್ತಕದಲ್ಲೇ ಇದೆ. ಇದನ್ನು ಲೈಟಾಗಿ ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ, ದಪ್ಪ ಅಕ್ಷರಗಳಲ್ಲಿ ಕೊಟ್ಟಿಲ್ಲ. ನಾವು ಭಾಳಷ್ಟು ಜನ ಏನು ಮಾಡಿವಿ, ಯಾವ ಹೈಲೈಟ್ ಮಾಡಿ ಕೊಟ್ಟಿದ್ದಾರೆ ಅವನ್ನಷ್ಟ ಓದಿವಿ. ಇದನ್ನು ಭಾಳ ಲೈಟಾಗಿ ಕೊಟ್ಟಿದ್ದಾರೆ, ನೋಡ್ಬೋದು. ಇದು ಪುಸ್ತಕದಲ್ಲೇ ಇದೆ. ಇದು ಆಪ್ಷನ್ ಯಾವುದಪ್ಪ ಅಂದರೆ ನ್ಯೂ ಮಂಗಳೂರು ಪೋರ್ಟ್. ದ ಗೇಟ್ ವೇ ಆಫ್ ಕರ್ನಾಟಕ ಈಸ್ ನ್ಯೂ ಮಂಗಳೂರು ಫೋರ್ಟ್. ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಬಂದರು, ಅದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 19th ಕ್ವಶನ್, ಹಗೇವು ಈಸ್ ಎ ಮೆಥಡ್ ಆಫ್ ಸ್ಟೋರಿಂಗ್ ಮನಿ, ಮೆಥಡ್ ಆಫ್ ಸ್ಟೋರಿಂಗ್ ಮೆಡಿಸಿನ್, ಟ್ರೆಡಿಷನಲ್ ಮೆಥಡ್ ಆಫ್ ಸ್ಟೋರಿಂಗ್ ಗ್ರೇನ್ಸ್, ಮೆಥಡ್ ಆಫ್ ಸ್ಟೋರಿಂಗ್ ವಾಟರ್. ಇಟ್ಸ್ ಎ ನಥಿಂಗ್ ಬಟ್ ಆಪ್ಷನ್ ಸಿ ಟ್ರೆಡಿಷನಲ್ ಮೆಥಡ್ ಆಫ್ ಸ್ಟೋರಿಂಗ್ ಗ್ರೇನ್ಸ್ ಈಸ್ ದ ರೈಟ್ ಆನ್ಸರ್. ಹಗೇವು ಎಂದರೆ ಹಣ ಸಂಗ್ರಹಿಸುವ ವಿಧಾನ, ಔಷಧಿ ಸಂಗ್ರಹಿಸುವ ವಿಧಾನ, ಧಾನ್ಯಗಳ ಸಂಗ್ರಹಣೆ ಮಾಡುವ ಸಾಂಪ್ರದಾಯಿಕ ವಿಧಾನ, ನೀರು ಸಂಗ್ರಹಿಸುವ ವಿಧಾನ. ಆಪ್ಷನ್ ಸಿ ಧಾನ್ಯಗಳ ಸಂಗ್ರಹಣೆ ಮಾಡುವ ಸಾಂಪ್ರದಾಯಿಕ ವಿಧಾನ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 91ನೇ ಪ್ರಶ್ನೆ, 91st ಕ್ವಶನ್, ದ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ಡ್ ಬೈ ದ ಗೌರ್ಮೆಂಟ್ ಫಾರ್ ದ ಬೆಟರ್ ಫ್ಯೂಚರ್ ಆಫ್ ದ ಗರ್ಲ್ಸ್, ಆಶ್ರಯ ಯೋಜನೆ, ನಿರ್ಮಲ ಗ್ರಾಮ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ರೋಜ್ಗಾರ್ ಯೋಜನೆ. ದ್ಯಾಟ್ಸ್ ದ ಆನ್ಸರ್ ಈಸ್ ಆಪ್ಷನ್ ಸಿ ಭಾಗ್ಯಲಕ್ಷ್ಮಿ ಯೋಜನೆ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಇದನ್ನೇ ಕನ್ನಡದಲ್ಲಿ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಹೆಸರು ಆಶ್ರಯ ಯೋಜನೆ, ನಿರ್ಮಲ ಗ್ರಾಮ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ರೋಜ್ಗಾರ್ ಯೋಜನೆ. ಆಪ್ಷನ್ ಸಿ ಭಾಗ್ಯಲಕ್ಷ್ಮಿ ಯೋಜನೆ ಸರಿಯಾದಂಥ ಉತ್ತರ. 92nd ಕ್ವಶನ್, ನ್ಯಾಷನಲ್ ಆನಿಮಲ್ ಆಫ್ ಇಂಡಿಯಾ, ಚೀತಾ, ಟೈಗರ್, ಲಯನ್, ಎಲಿಫೆಂಟ್. ದ್ಯಾಟ್ಸ್ ಟೈಗರ್ ಇಸ್ ದ ರೈಟ್ ಆನ್ಸರ್. ಭಾರತದ ರಾಷ್ಟ್ರೀಯ ಪ್ರಾಣಿ ಅದು ಹುಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 93rd ಕ್ವಶನ್, ಡ್ಯೂರೇಷನ್ ಆಫ್ ಖಾರಿಫ್ ರೇನಿ ಸೀಸನ್, ಮಾರ್ಚ್ ಟು ಮೇ, ಜಾನ್ವರಿ ಟು ಮಾರ್ಚ್, ಜೂನ್ ಟು ಸೆಪ್ಟೆಂಬರ್, ಡಿಸೆಂಬರ್ ಟು ಫೆಬ್ರವರಿ. ಆಪ್ಷನ್ ಸಿ ಜೂನ್ ಟು ಸೆಪ್ಟೆಂಬರ್ ಇಸ್ ದ ರೈಟ್ ಆನ್ಸರ್. ಇದು ಮುಂಗಾರು ಮಳೆಗಾಲದ ಅವಧಿಯಾಗಿದೆ. ಯಾವುದು? ಮಾರ್ಚ್ ತಿಂಗಳಿಂದ ಮೇವರೆಗೆ, ಜನವರಿ ತಿಂಗಳಿಂದ ಮಾರ್ಚ್ವರೆಗೆ, ಜೂನ್ ತಿಂಗಳಿಂದ ಸೆಪ್ಟೆಂಬರ್ವರೆಗೆ, ಡಿಸೆಂಬರ್ ತಿಂಗಳಿಂದ ಫೆಬ್ರವರಿಗೆ. ಆಪ್ಷನ್ ಸಿ ಜೂನ್ ತಿಂಗಳಿಂದ ಸೆಪ್ಟೆಂಬರ್ವರೆಗೆ ಸರಿಯಂತ ಉತ್ತರ. 94th ಕ್ವಶನ್, ಇನ್ ಸೋಷಿಯಲ್ ಸ್ಟಡಿ, ದ ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್ ಈಸ್ ಎಡ್ಮಂಡ್ ಹಿಲರಿ, PT ಉಷಾ, ತೆನ್ಸಿಂಗ್ ನಾರ್ಗರಿ ಆ್ಯಂಡ್ ಬಚೇಂದ್ರಿ ಪಾಲ್. ದ್ಯಾಟ್ಸ್ ಆಪ್ಷನ್ ಸಿ ಬಚೇಂದ್ರಿ ಪಾಲ್ ಇಸ್ ದ ರೈಟ್ ಆನ್ಸರ್. ಮೌಂಟ್ ಎವರೆಸ್ಟ್ ಶಿಖರ ಹೇರಿದ ಮೊದಲ ಭಾರತೀಯ ಮಹಿಳೆ ಎಡ್ಮಂಡ್ ಹಿಲರಿ, PT ಉಷಾ, ತೆನ್ಸಿಂಗ್ ಮೋರ್ಗೆ, ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್ ಇಸ್ ದ ರೈಟ್ ಆನ್ಸರ್. 95th ಕ್ವಶನ್, ಎ ಸೆಟ್ ಆಫ್ imaginary lines drawn on the globe from east to west, longitudes, prime meridian, latitudes, equator. ಅದು ಈಸ್ಟಿಂದ ವೆಸ್ಟ್ವರೆಗೆ ಇರ್ತಕ್ಕಂಥ ಕಾಲ್ಪನಿಕ ರೇಖೆಗಳು ಅಂದರೆ ಅದು ಅಕ್ಷಾಂಶಗಳು, ಅಕ್ಷಾಂಶಗಳು ಲಾಂಗಿಟ್ಯೂಡ್ಸ್ ಅಂತ ಹೇಳ್ತೀವಿ. ಸೊ ಅದು ನೆಕ್ಸ್ಟ್ ಇಲ್ಲಿನೂ ಕೂಡ ಲಾಂಗಿಟ್ಯೂಡ್ ಅಲ್ಲ, ಲ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಅದು ಪೂರ್ವದಿಂದ ಪಶ್ಚಿಮದವರೆಗೆ ಬಂದಾಗ ಅದನ್ನು ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಇಲ್ಲೇ ಇಂಗ್ಲೀಷ್ನಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದ ಕಾಲ್ಪನಿಕ ರೇಖಾಂಶಗಳು, ಪ್ರಧಾನ ರೇಖಾಂಶ, ಅಕ್ಷಾಂಶಗಳು, ಸಂಭಾಷಕೃತ. ಅದು ಅಕ್ಷಾಂಶಗಳು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅಕ್ಷಾಂಶ ಅದು ಸಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೆಲಿ ಈಸ್ ಎ ಡ್ಯಾಶ್, ಸ್ಯಾಟಲೈಟ್, ಕಾಮೆಟ್, ಪ್ಲಾನೆಟ್, ಸ್ಟಾರ್. ಹೆಲಿ ಈಸ್ ಎ ಕಾಮೆಟ್.
ಅದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಇದೇ ಕನ್ನಡದಲ್ಲಿ. ಹ್ಯಾಲಿ ಎಂಬುದು ಡ್ಯಾಶ್ ಉಪಗ್ರಹ, ಧೂಮಕೇತು, ಗ್ರಹ, ನಕ್ಷತ್ರ. ಅದು ಧೂಮಕೇತು ಆಗಿದೆ. ನೆಕ್ಸ್ಟ್ 97th ಕ್ವಶನ್. ಫುಡ್ ಸ್ಟೋರ್ ಹೌಸ್ ಆಫ್ ಇಂಡಿಯಾ. ರಿವರ್ ಬ್ಲ್ಯಾಂಕ್, ಕೋಸ್ಟಲ್ ಪ್ಲೇನ್ಸ್, ಫರ್ಟೈಲ್ ಪ್ಲೇನ್ಸ್, ಹಿಲ್ಸ್. ಫರ್ಟೈಲ್ ಪ್ಲೇನ್ಸ್ ಇಸ್ ದ ರೈಟ್ ಆನ್ಸರ್. ಇದು ಹಿಮಾಚಲ ಪ್ರದೇಶದಲ್ಲಿ ಪರ್ವತದಲ್ಲಿ ಅಲ್ಲಿ ಹಿಮಾಲಯದಿಂದ ಏನು ಹರಿದು ಬರುತ್ತೆ ಅಲ್ಲಿ ನದಿಗಳ ಬಯಲಿನಲ್ಲಿ ಇದು ಫಲವತ್ತಾದ ಬಯಲು ಇರುತ್ತೆ. ಭಾರತದ ಆಹಾರದ ಖನಿಜಗಳು, ನದಿ ದಂಡೆಗಳು, ಕರಾವಳಿಗಳು, ಫಲವತ್ತಾದ ಬಯಲುಗಳು. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 98th ಕ್ವಶನ್. ಹೈಯೆಸ್ಟ್ ಪೀಕ್ ಇನ್ ದ ಅರಾವಳಿ. ಗುರು ಶಿಖರ, ಹಿಮಾಲಯ, ಮುಳ್ಳಯ್ಯನಗಿರಿ, ನೀಲಗಿರಿ. ಇದು ಗುರು ಶಿಖರ ಕರೆಕ್ಟ್ ಆನ್ಸರ್. ಇದು ನೋಡ್ರಿ, ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಭಾಳಷ್ಟು ಜನ ಮುಳ್ಳಯ್ಯನಗಿರಿ ಹಾಕಿದ್ದಾರೆ. ಅವ್ರು ಏನು ಕೇಳಿದಾರೆ ಇಲ್ಲಿ ಪ್ರಶ್ನೆ, ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಅಂದಿದ್ದಾರೆ. ಅರಾವಳಿ ಸರಳಿ ಎಲ್ಲಿ ಬರುತ್ತೆ ಅಂದರೆ ಭಾರತದ ವಾಯುವ್ಯ ಭಾಗದಲ್ಲಿ ಬರುತ್ತೆ, ರಾಜಸ್ಥಾನ ಕಡೆ ಬರುತ್ತೆ ಇದು. ಆದ್ದರಿಂದ ಕರ್ನಾಟಕದ ಅತಿ ಎತ್ತರದ ಶಿಖರ ಅಂದರೆ ಅದು ಮುಳ್ಳಯ್ಯನಗಿರಿ ಆಗುತ್ತೆ. ಇದು ನಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಅರಾವಳಿ ಸರಣಿ ಅಂದಿದ್ದಾರೆ. ಅರಾವಳಿ ಸರಣಿ ಬರೋದು ರಾಜಸ್ಥಾನದಲ್ಲಿ. ಆದ್ದರಿಂದ ಇದು ಗುರು ಶಿಖರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 99th ಕ್ವಶನ್. ಡೂನ್ ಮೀನ್ಸ್ ಗಾರ್ ಏರಿಯಾಸ್ ಆಫ್ ಹೈ ಆಲ್ಟಿಟ್ಯೂಡ್, ಡೀಪ್ ಪ್ಲೇಸ್, ವೈಡ್ ಆ್ಯಂಡ್ ಲಾಂಗ್ ವ್ಯಾಲಿ ಆಫ್ ದ ಮೌಂಟೇನ್ಸ್. ಇಟ್ಸ್ ದ ರೈಟ್ ಆನ್ಸರ್. ವೈಡ್ ಆ್ಯಂಡ್ ಲಾಂಗ್ ವ್ಯಾಲಿ ಆಫ್ ದ ಮೌಂಟೇನ್. ಅದನ್ನೇ ಕನ್ನಡದಲ್ಲಿ ಡೂನ್ ಎಂದರೆ ಕಂದರವಾಗಿದೆ, ತೀರಾ ಎತ್ತರದ ಪ್ರದೇಶವಾಗಿದೆ, ಆಳವಿರುವ ಪ್ರದೇಶವಾಗಿದೆ, ಪರ್ವತದ ತಗ್ಗು ಭಾಗದ ಸಮತಟ್ಟಾದ ಭಾಗ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಆಫ್ ದ ಮೊರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್, ಸೋಷಿಯಲ್ ಸ್ಟಡಿ. that's the 100th question. That's millets are called the friends of famine because requires more water, requires lot of chemical fertilizers. They can grow using less water, cannot be grow in India. So the correct option is option C. That's they can be grown using less water is the right answer. ಇದನ್ನೇ ಕೊನೆಯ ಪ್ರಶ್ನೆ ಇನ್ನು ಕನ್ನಡದಲ್ಲಿ ಸಮಾಜ ವಿಜ್ಞಾನದ್ದು. ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರ ಎಂದು ಕರೆಯಲು ಕಾರಣ ಅಧಿಕ ನೀರಿನ ಅವಶ್ಯಕತೆ ಇದೆ, ಅಧಿಕ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇದೆ, ಕಡಿಮೆ ನೀರಿನಲ್ಲಿ ಬೆಳೆಯಬಹುದು, ಭಾರತದಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ಸರಿಯಾದಂಥ ಉತ್ತರ ಇದು ಆಪ್ಷನ್ ಸಿ, ಕಡಿಮೆ ನೀರಿನಲ್ಲಿ ಬೆಳೆಯಬಹುದು. ಇಷ್ಟು ಸರಿಯಾಗಿರ್ತಕ್ಕಂಥ ಉತ್ತರಗಳು. ಇದರಲ್ಲಿ ಎಲ್ಲ ಉತ್ತರಗಳು ನಮ್ಮ ವಿಡಿಯೋದಲ್ಲಿ ಬಂದಿರುವವೇ. ಬಹಳ ಅಂದರೆ ನಿಮಗೆ 1 ಅಥವಾ 2 ಪ್ರಶ್ನೆಗಳು ಜನರಲ್ ಆಗಿ ಬಂದಿರ್ಬೋದು, 4-5 ಪ್ರಶ್ನೆಗಳು. ಹಾಗೂ ಒಂದು ಪ್ರಶ್ನೆ ಅದು ಗೊಂದಲದ ಪ್ರಶ್ನೆ ಇದೆ, ರೈಮ್ಸ್ ಇನ್ ಇಂಗ್ಲೀಷ್, ಸಿ ಫ್ಲೀ ಅಂತ ಬಂದಿದೆ. ಅದು ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಅದು ಎಲ್ಲರಿಗೂ ಬರುತ್ತೆ. ನೋಡೋಣ. ಓಕೆ, ಇಷ್ಟು ವಿಡಿಯೋಗಳನ್ನು ನಾವು ಹಾಕಿರ್ತಕ್ಕಂಥ ಈ ಮುಂಚೆ ಹಾಕಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನೋಡಿದ್ರಿ. ಇದರಿಂದ ಹೆಲ್ಪ್ ಆಗೈತೆ ಅಂತ ನಾನು ಅಂದ್ಕೊಂಡು ಈಗ ಹಾಕಿರುವಂಥ ವಿಡಿಯೋವನ್ನು ಕೂಡ ನೋಡಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವೀಕ್ಷಿಸಿದ್ದಕ್ಕಾಗಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.